ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮೀಶೋ ಇಂದ ಒಂದಷ್ಟು ಪ್ರಾಡಕ್ಟ್ಸ್ ನ ತರಿಸಿದೆ, ಅಂದ್ರೆ ಡ್ರೆಸ್ ಗಳನ್ನ ತರಿಸಿದೆ. ಅದ್ರದ್ದು ಕ್ವಾಲಿಟಿ ಮತ್ತೆ ಅದ್ರದ್ದು ಪ್ರೈಸ್ ಎಷ್ಟಕ್ಕೆ ನನಗೆ ಸಿಕ್ತು, ಮತ್ತೆ ಅದು ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ಕೆಲವೊಂದು ಡ್ರೆಸ್ ನ ನಾನು ಇವಾಗ ತರಿಸಿರೋದು. ಇದೆಲ್ಲವೂ ಏನಿದೆ, ಈ ಡ್ರೆಸ್ಸಸ್ ಎಲ್ಲ ನಾನು ಯುಗಾದಿ ಟೈಮಲ್ಲಿ ತರಿಸಿದ್ದೆ. ಸೊ ಇದನ್ನ ಒಂದ್ 2-3 ಸಾರಿ ನಾನು ಯೂಸ್ ಮಾಡಿದ್ದೀನಿ. ಆಫ್ಟರ್ ಯೂಸ್ ಹೇಗಿದೆ ಬಟ್ಟೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ಇವಾಗ ಒಂದೊಂದೇ ಡ್ರೆಸ್ನು ಓಪನ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಡ್ರೆಸ್ಗಳು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಇದು ನನ್ನ ಮಗಳಿಗೆ ಅಂತ ತರ್ಸಿರೋದು, ಇವಾಗ ತರ್ಸಿದ್ದು. ಈ ಡ್ರೆಸ್ ಇದು ಕ್ರಾಪ್ ಟಾಪ್. ಈ ಡ್ರೆಸ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಡ್ರೆಸ್ ಕ್ವಾಲಿಟಿ ಅಂತೂ ಆಲ್ರೆಡಿ ಓಪನ್ ಮಾಡಿ ನೋಡ್ದೆ ನಾನು. ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೋಡಿ, ಇದು ಬಂದ್ಬಿಟ್ಟು ಟಾಪ್ ಈ ರೀತಿಯಾಗಿ ಬಂದಿದೆ. ಸೊ ಇದು ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಎರಡು ಸೈಡ್ ಒಂದೇ ರೀತಿ ಇದೆ. ಸೊ ಯಾವ ಕಡೆ ಬೇಕಾದ್ರೂ ಇದನ್ನ ಹಾಕೊಳ್ಬಹುದು, ಬ್ಯಾಕ್ ಫ್ರಂಟ್ ಅಂತ ಏನಿಲ್ಲ. ವಿ ನೆಕ್ ಬಂದಿದೆ ಎರಡು ಸೈಡ್ನು. ಮತ್ತೆ ಇಲ್ಲಿ ಸ್ಲೀವ್ ನೋಡ್ಬೋದು ನೀವು. ಸ್ಲೀವ್ ಅಂತೂ ಈ ತರ ಫ್ರಿಲ್ ಎಷ್ಟು ಚೆನ್ನಾಗಿ ಸ್ಲೀವ್ಸ್ ಬಂದಿದೆ ಅಂತ ಹೇಳಿದ್ರೆ, ಫುಲ್ ಇಲ್ಲಿಂದ ಫ್ರಂಟ್ ಇಂದನು ಈ ರೀತಿ ಹೋಗುತ್ತೆ ಸ್ಲೀವ್ಗೆ. ಸೊ ಚೆನ್ನಾಗಿದೆ ಇದು ಸ್ಲೀವ್ ಅಂತೂ, ತುಂಬಾನೇ ಇಷ್ಟ ಆಯ್ತು ಸ್ಲೀವ್. ಒಂದು ಹಾಕೊಂಡಾಗ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಕ್ರಾಪ್ ಟಾಪ್. ಮತ್ತೆ ಇದನ್ನ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಸೈಡ್ ಅಲ್ಲಿ ಹಿಡನ್ ಜಿಪ್ ತರ ಕೊಟ್ಟಿದ್ದಾರೆ. ಸೊ ಈ ಜಿಪ್ ನ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿ ಹಾಕೊಳ್ಬಹುದು, ಇದನ್ನ ಹಾಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಟಾಪ್ ಆಯ್ತು. ಮತ್ತೆ ಇದಕ್ಕೆ ಲೆಹೆಂಗಾ ಬಂದ್ಬಿಟ್ಟು ಈ ರೀತಿ ಬಂದಿದೆ. ಸೊ ಇದು ನೋಡಿ, ಕಲರ್ ಕಾಂಬಿನೇಷನ್ ಅಂತ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈ ರೀತಿ ಲಂಗ ಬಂದಿದೆ ಇದಕ್ಕೆ. ಫ್ರಿಲ್ಲು ಅಷ್ಟೇನೆ, ನೋಡ್ತಿರ್ಬೋದು ಇಲ್ಲಿ ಎಷ್ಟು ಅಗಲವಾಗಿ ಫ್ರಿಲ್ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲಿ ಕಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಲೇಸ್ ಕೊಟ್ಟಿದ್ದಾರೆ, ಅದಕ್ಕೂ ಈ ರೀತಿ ಏನು ಕುಚ್ಚು ಟ್ಯಾಸಲ್ ಅಂತಾರಲ್ಲ, ಅದನ್ನು ಈ ರೀತಿ ಹಾಕಿದ್ದಾರೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಸ್ವಲ್ಪ ಕಾಟನ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಸೊ ಕಾಟನ್ ಕ್ಲಾತ್ ಇದು ಎಷ್ಟು ಮಂದಕ್ ಬಂದಿದೆ ನೋಡಿ ಇಲ್ಲಿ. ತುಂಬಾನೇ ಮಂದ ಇದೆ ಕ್ಲಾತ್. ಮತ್ತೆ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಗಟ್ಟಿ ಇದ್ರುನು ಬಟ್ಟೆ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಇದು ನನ್ಗೆ ಇಷ್ಟ ಆಯ್ತು. ಇಲ್ಲಿ ನೋಡ್ತಿರ್ಬೋದು. ಮತ್ತೆ ಇಲ್ಲಿ ಸ್ವಲ್ಪ ಲೈನಿಂಗ್ ಅಲ್ಲಿ ಸ್ಲಿಟ್ ಕೊಟ್ಟಿದ್ದಾರೆ, ಮಕ್ಳು ಓಡಾಡ್ಬೇಕಾದ್ರೆಲ್ಲ ಕಂಫರ್ಟಬಲ್ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ಲಿಟ್ ನು ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಬಂದ್ಬಿಟ್ಟು ಈ ಡ್ರೆಸ್ ನ ವೇರ್ ಮಾಡ್ಕೊಂಡಾಗ ಹೇಗ್ ಕಾಣ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ. ನೋಡ್ತಿದ್ದೀರಲ್ಲ, ಈ ಲೆಹೆಂಗಾ ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಈ ಲೆಹೆಂಗಾ ಬಂದ್ಬಿಟ್ಟು ನನಗೆ 445 ಗೆ ಸಿಕ್ತು. ಸೊ ಇದೇ ಡ್ರೆಸ್ ನಾವು ಹೊರಗಡೆ ತಗೊಳ್ತೀವಿ ಅಂತ ಹೇಳಿದ್ರೆ ಒಂದು 1500 ಹೇಳ್ತಾರೆ. ಇದೊಂದು ಡ್ರೆಸ್. ಇದು ಬಂದ್ಬಿಟ್ಟು ಫ್ರಾಕ್ ರೀತಿ ಇದೆ ಅಷ್ಟೇನೆ. ಇದು ನಾನು ಜಸ್ಟ್ ಒಂದು ಏನಾದ್ರು ಡ್ರೆಸ್ ತರ ತರ್ಸಿದೀನಿ, ಫ್ರಾಕ್ ಟೈಪ್. ಸೊ ಶಾರ್ಟ್ ಫ್ರಾಕ್, ನೀ ಲೆಂತ್ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ ಎಲಾಸ್ಟಿಕ್ ಬಂದಿದೆ. ಎಲಾಸ್ಟಿಕ್ ಇದು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಸೊ ದಪ್ಪ ಆದ್ರೂ ಸಣ್ಣ ಆದ್ರೂ ಬಾಡಿ ಫಿಟ್ಟಿಂಗ್ ಬರುತ್ತೆ ಇದು, ಈ ರೀತಿ ಇದೆ. ಮತ್ತೆ ಇಲ್ಲಿ ಸ್ಲೀವ್ ಅಷ್ಟೇನೆ, ನೋಡ್ಬೋದು ಇಲ್ಲಿ ಸ್ಲೀವ್ಗೂ ಎಲಾಸ್ಟಿಕ್ ಇದೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಫ್ರಾಕ್ ಅಲ್ಲಿ ಸ್ವಲ್ಪ ಕೆಳಗಡೆ ಒಂದು ಕಟಿಂಗ್ ಅಲ್ಲಿ ಈ ರೀತಿ ಫ್ರಿಲ್ ಕೊಟ್ಟಿದ್ದಾರೆ. ಇದ್ರದ್ದು ಕ್ವಾಲಿಟಿನೂ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದ್ರದ್ದು ಅಮೌಂಟ್ ಮತ್ತೆ ಅವಳು ವೇರ್ ಮಾಡಿದಾಗ ಹೇಗ್ ಕಾಣ್ತಾಳೆ ಅಂತ ಹೇಳ್ಬಿಟ್ಟು ಈಗ ಹಾಕ್ತೀನಿ ನೋಡಿ. ಈ ಫ್ರಾಕ್ ರೇಟ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ, ಯಾಕಂದ್ರೆ ಅಷ್ಟು ಕಡಿಮೆ ಬೆಲೆಗೆ ಮೀಶೋದಲ್ಲಿ ಸಿಗ್ತಿದೆ ನೋಡಿ. 150 ರುಪೀಸ್ಗೆ ಈ ಫ್ರಾಕ್ ಸಿಕ್ಕುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಅಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದರಲ್ಲಿರೋ ಡ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ತರಿಸಿರೋ ಡ್ರೆಸ್ ಗಳಲ್ಲಿ ಒಂದಕ್ಕಿಂತ ಒಂದು ಕಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇನೆ ಕ್ರಾಪ್ ಟಾಪ್ ಏನೇ, ಇದನ್ನು ನಾನು ತರಿಸಿರೋದು ಲೆಹೆಂಗಾ ಕ್ರಾಪ್ ಟಾಪ್ ನೋಡಿ. ಇದು ಏನಿದು ಟಾಪ್, ಕ್ರಾಪ್ ಟಾಪ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೆಕ್ಕಿಗೆ ಈ ರೀತಿ ವಿ ಶೇಪ್ ಅಲ್ಲಿ ವಿ ನೆಕ್ ಬಂದಿದೆ. ಮತ್ತೆ ಸ್ಲೀವ್ನು ಅಷ್ಟೇನೆ, ಇಲ್ಲಿ ಬಟರ್ಫ್ಲೈ ಸ್ಲೀವ್ ಅಂತಾನೆ ಹೇಳ್ತಾರೆ ಇದನ್ನ. ಈ ರೀತಿ 3 ಸ್ಟೆಪ್ಸ್ ಅಲ್ಲಿ ಸ್ಲೀವ್ ಬಂದಿದೆ. ಮತ್ತೆ ಇಲ್ಲಿ ಕೆಳಗಡೆ ಅಷ್ಟೇನೆ, ಇದರಿಂದನೇ ಇದೊಂದು ಸ್ಪೆಷಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಕೆಳಗಡೆ ಇಲ್ಲಿ ಸೊಂಟದ ಹತ್ರ ಅಲ್ಲೂ ಅಷ್ಟೇನೆ ಈ ರೀತಿ ಸ್ಟೈಲಿಶ್ ಆಗಿ ವಿ ಶೇಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದಕ್ಕೆ ಇನ್ನೊಂದು ಮೋಸ್ಟ್ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಇದು ಈ ಬ್ಯಾಕ್ ಅಲ್ಲಿ ಈ ರೀತಿ ಲೇಸ್ ಕೊಟ್ಟಿದ್ದಾರೆ. ಇದಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ ಈ ಡ್ರೆಸ್. ಇದಕ್ಕೆ ಲೆಹೆಂಗಾ ಬಂದ್ಬಿಟ್ಟು
ನೋಡಿ ಈ ರೀತಿಯಾಗಿ ಲೆಹೆಂಗಾ ಕೊಟ್ಟಿದ್ದಾರೆ. ಈ ಲೆಹೆಂಗಾಗೂ ಇಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ಗೋಸ್ಕರ ಈ ರೀತಿ ಟೈ ಕೊಟ್ಟಿದ್ದಾರೆ, ಕಟ್ಕೊಳ್ಬಹುದು. ಈ ಡ್ರೆಸ್ ಕ್ವಾಲಿಟಿ ಹೇಳ್ಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಯಾವ್ದೇ ರೀತಿ ಮಕ್ಕಳಿಗೆ ಇರಿಟೇಷನ್ ಆಗೋದು, ಚುಚ್ಚೋದು ಆ ರೀತಿ ಏನು ಆಗಲ್ಲ. ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಇದಕ್ಕೆ ಲೈನಿಂಗ್ ಅಷ್ಟೇ ನೋಡಿ, ಲೈನಿಂಗ್ ಕ್ಲಾತ್ ತುಂಬಾನೇ ಚೆನ್ನಾಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಇದೊಂದು ಲೆಹೆಂಗಾ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿದ್ರು ವೇರ್ ಮಾಡಿದಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಈ ಡ್ರೆಸ್ ಪರ್ಸನಲಿ ನನಗ್ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಹೊರಗಡೆ ಇದೇ ರೀತಿ ಡ್ರೆಸ್ ಗಳನ್ನ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ, ಅದ್ರಲ್ಲೂ ಮಕ್ಳು ಡ್ರೆಸ್ ನಾವು ತಗೊಳ್ತೀವಿ ಅಂತ ಅಂದಾಗ 2000 ಮೇಲೆನೆ ಹೇಳ್ತಾರೆ. ಬಟ್ ಮೀಶೋದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೊಳ್ಳೆ ಡ್ರೆಸ್ ಸಿಗ್ತಿದೆ. ಮತ್ತೆ ಈ ಲೆಹೆಂಗಾ ನನ್ಗೆ ಬರೀ 400 ರೂಪಾಯಿಗೆ ಸಿಕ್ತು. ನಾನ್ ಇವಾಗ ತೋರಿಸ್ತಿರೋದು ಇದು ಯುಗಾದಿ ಟೈಮ್ ಅಲ್ಲಿ ತಗೊಂಡಿದ್ದು. ಸೊ ಇದನ್ನು ಒಂದು 3 ಸಾರಿ ಯೂಸ್ ಮಾಡ್ಬಿಟ್ಟಿದ್ದಾಳೆ ಆಲ್ರೆಡಿ. 3 ಸಾರಿ ಯೂಸ್ ಮಾಡಿ ಒಂದ್ 3 ವಾಶ್ 4 ವಾಶ್ ಆಗೋಗಿದೆ ಇದು. ಸೊ ಈ ಡ್ರೆಸ್ ಬಂದ್ಬಿಟ್ಟು ಇದೊಂದು ಟಾಪ್ ಮತ್ತೆ ಪಲಾಜೋ ಪ್ಯಾಂಟ್. ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದ್ರೆ ಈ ಡ್ರೆಸ್ ಅಂತೂ. ಸೊ ಈ ತರ ಡ್ರೆಸ್ ನಾನು ಅಂಗಡಿಲಿ ಕೇಳಿದಾಗ ಒಂದು 2000 ರೂಪಾಯಿ 1500 ರೂಪಾಯಿ ಮೇಲೆನೆ ಹೇಳ್ತಾರೆ ಈ ತರ ಡ್ರೆಸ್ ಗಳನ್ನ. ಸೊ ಮೀಶೋದಲ್ಲಿ ಇಷ್ಟು ಕಡಿಮೆ ಸಿಗುತ್ತೆ ಅಂತ ಅಂದ್ರೆ ನಂಬೋದಕ್ಕೆ ಆಗಲ್ಲ. ಇದಕ್ ಬಂದ್ಬಿಟ್ಟು ಪ್ಯಾಂಟ್ ಅಲ್ಲಿ ನಾನು ಇದನ್ನ ಬುಕ್ ಮಾಡ್ಬೇಕಾದ್ರೆ ಫ್ರಿಲ್ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಫ್ರಿಲ್ ಅಷ್ಟೇನೆ ಪ್ಯಾಂಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಅಗ್ಲವಾಗಿ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ ಗಳಿಗೆ ಈ ರೀತಿ ಪ್ಯಾಂಟ್ ಅಗ್ಲ ಇದ್ರೇನೆ ಅದು ಲುಕ್ ಬರೋದು. ಸೊ ಹಂಗಾಗಿ ಪ್ಯಾಂಟ್ ಲೆಂತ್ ಮತ್ತೆ ಇದೇನಿದೆ ಫ್ರಿಲ್ನೆಸ್ ಅಗ್ಲ ಅದನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಮತ್ತೆ ದುಪ್ಪಟ್ಟ ಒಂದು. ಸೊ ಇದಂತೂ ನನ್ಗೆ ಹಬ್ಬದಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ ಡ್ರೆಸ್. ಸೊ ಇದ್ರ ಪ್ರೈಸ್ ಅಷ್ಟೇನೆ ತುಂಬಾನೇ ಕಡಿಮೆ. ನಾನು ಇವಾಗ ಇಲ್ಲಿ ಹಾಕ್ತೀನಿ. ಈ ಶೆಹಾರ ಡ್ರೆಸ್ ಅಷ್ಟೇನೆ ಹೊರಗಡೆ ನಾವು ಶಾಪ್ ಅಲ್ಲಿ ತಗೊಳ್ತೀವಿ ಅಂದ್ರೆ 2000 ಹೇಳ್ತಾರೆ. ನಾನು ಆಲ್ರೆಡಿ ನೋಡಿದೀನಿ. ಹಾಗಾಗಿ ನನ್ಗೆ ಮೀಶೋದಲ್ಲಿ ಕಡಿಮೆ ಬೆಲೆಗೆನೆ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದು ನನ್ಗೆ 450 ರುಪೀಸ್ಗೆ ಸಿಕ್ತು. ಇದು ಅಷ್ಟೇನೆ ನೋಡೋದಕ್ಕೆ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣ್ತಿತ್ತು. ನೆಕ್ಸ್ಟ್ ಇವಾಗ ನನ್ನ ಚಿಕ್ಕ ಮಗಳಿಗೆ ಯುಗಾದಿ ಟೈಮ್ ಅಲ್ಲೇ ತರಿಸಿದ್ದು ಇವಳಿಗೂನು. ಸೊ ಇದ್ ರೀತಿ ಇದೊಂದು ಟಾಪ್ ಮತ್ತೆ ಇದಕ್ಕೆ ಇದು ಮಿಡ್ಡಿ. ಸೊ ನೋಡ್ಬೋದು ಇಲ್ಲಿ ಮಿಡ್ಡಿ ಅಲ್ಲ ಸಾರಿ, ಇದು ಚಡ್ಡಿ. ನೋಡೋದಕ್ಕೆ ಮಿಡ್ಡಿ ತರ ಕಾಣುತ್ತೆ, ಬಟ್ ಇದು ಚಡ್ಡಿ. ಇದೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಇದರಿಂದ ಇದು ಒಂದು ಮಿಡ್ಲ್ ಲುಕ್ ಬರುತ್ತೆ. ಬಟ್ ಇದು ಚಡ್ಡಿ ಜೀನ್ಸ್ ಕ್ಲಾತ್ ಚೆನ್ನಾಗಿದೆ. ಇದ್ರ ಕ್ವಾಲಿಟಿನೂ ಅಷ್ಟೇ. ಇದನ್ನು ಒಂದು 3-4 ಸಾರಿ ಯೂಸ್ ಮಾಡ್ಬಿಟ್ಟಿದ್ದೀನಿ ಆಗ್ಲೇನೆ. ನೋಡಿ ಇದು ಟಾಪ್, ಮೇಲ್ಗಡೆಗೆ ಟಾಪ್. ಇದ್ ಬಂದ್ಬಿಟ್ಟು ಈ ರೀತಿ ಒಂದು ಫ್ಲವರ್ ಕೊಟ್ಟಿದ್ದಾರೆ. ಈ ಫ್ಲವರ್ ಇಂದಾನೆ ಇದಕ್ಕೆ ಲುಕ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವಳ ಡ್ರೆಸ್. ಕ್ವಾಲಿಟಿ ವೈಸ್ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಮಕ್ಕಳಿಗೆ ಚುಚ್ಚುತ್ತೆ ಅನ್ನೋದಾಗ್ಲಿ ಈ ರೀತಿ ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇದು ನನ್ಗೆ 220 ರುಪೀಸ್ಗೆ ಸಿಕ್ತು. ನೀವ್ ಇನ್ನ ಚಿಕ್ಕ ಮಕ್ಕಳಿಗೆ ತಗೊಳ್ತೀರಾ ಅಂತ ಹೇಳಿದ್ರೆ ಅದು 100-150ಗೆಲ್ಲ ಈ ಡ್ರೆಸ್ ಸಿಕ್ಬಿಡುತ್ತೆ. ಮತ್ತೆ ಇದ್ರ ಜೊತೆನೆ ಅವಳಿಗೆ ಇದೊಂದು ತರಿಸಿದೆ. ಇದು ಬಂದ್ಬಿಟ್ಟು ಪ್ಯಾಂಟ್. ಈ ರೀತಿ ಇದೆ ಪ್ಯಾಂಟ್ ಮೇಲೆ ವೈಟ್ ಅಲ್ಲಿ ಪ್ರಿಂಟೆಡ್ ಫ್ಲವರ್ ಕೊಟ್ಟಿದ್ದಾರೆ. ಸೊ ಇದೊಂದು ಪ್ಯಾಂಟ್. ಮತ್ತೆ ಈ ಪ್ಯಾಂಟಿಗೆ ಬಂದ್ಬಿಟ್ಟು ಈ ರೀತಿ ಒಂದು ಟೀ ಶರ್ಟ್. ಅಂದ್ರೆ ಇದು ಫುಲ್ ಟೀ ಶರ್ಟ್ ಬರಲ್ಲ, ಒಂದು ಏನು ಕ್ರಾಪ್ ಟಾಪ್ ಅಂತಾರಲ್ಲ ಅದೇ ರೀತಿ ಬರುತ್ತೆ, ಶಾರ್ಟ್ ಟೀ ಶರ್ಟ್. ಸೊ ಇದಕ್ಕೆ ಮೇಲ್ಗಡೆ ಒಂದು 3 ಬಟನ್ಸ್ ಕೊಟ್ಟಿದ್ದಾರೆ ಮತ್ತೆ ಸ್ಲೀವ್ಲೆಸ್. ಸೊ ಈ ರೀತಿಯಾಗಿ ಇದು ಟಿ ಶರ್ಟ್ ನ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ ಲುಕ್ ಅಷ್ಟೇನೆ ಅವಳಿಗೆ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು. ಮತ್ತೆ ಇದೇ ರೀತಿ ನಾನು ದೊಡ್ಡೊಳಗೂನು ಕೂಡ 7 to 8 ಇಯರ್ಸ್ ಅಲ್ಲಿ ಅವಳಿಗೂ ಕೂಡ ತರಿಸಿದ್ದೆ. ಅದು ಎಲ್ಲೋ ಊರಲ್ಲೆಲ್ಲೋ ಬಿಟ್ಟು ಬಂದಿದ್ದೀನಿ, ಹಂಗಾಗಿ ಸಿಕ್ಲಿಲ್ಲ ಅದು. ಸೊ ಸೇಮ್ ಕ್ಲಾತ್ ಅವಳಿಗೂನು ಕೂಡ ಇದನ್ನ 7 to 8 ತರಿಸಿದ್ದೆ ಸೇಮ್ ಅಲ್ಲಿ. ಸೊ ಇದು ಅಷ್ಟೇನೆ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಅವ್ರು ವೇರ್ ಮಾಡಿದಾಗ. ಸೊ ಇದೆಲ್ಲ ಡ್ರೆಸ್ ಗಳೇನಂದ್ರೆ ಮಕ್ಕಳಿಗೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ಚುಚ್ಚೋದಿಲ್ಲ, ಇರಿಟೇಷನ್ ಆಗೋದಿಲ್ಲ, ಮತ್ತೆ ಅವರು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಅಂಡ್ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ, ಅವರು ಕೂಡ ಹಾಕೊಂಡು ಆರಾಮಾಗಿ ಇರ್ತಾರೆ. ಮತ್ತೆ ಇದು ನನಗೆ ಬರೀ 110 ರೂಪಾಯಿಗೆ ಸಿಕ್ತು. ಇದು ಮೀಶೋದಲ್ಲಿ ದೊಡ್ಡ ಮಕ್ಳಿಗೂ ಕೂಡ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಇದು ಸ್ಕರ್ಟ್. ಇದನ್ನ ನಾವು ಸಮ್ಮರ್ ಅಲ್ಲಿ ಒಂದು ಟ್ರಿಪ್ಗೆ ಅಂತ ಹೋಗಿದ್ವಿ, ಅವಾಗ ವೇರ್ ಮಾಡೋಣ ಅಂತ ಬುಕ್ ಮಾಡ್ಕೊಂಡೆ. ಬಟ್ ಅದು ನಾವು ಟ್ರಿಪ್ ಹೋದ್ಮೇಲೆ ಬಂತು, ಹಂಗಾಗಿ ಮತ್ತೆ ಬಂದ್ಮೇಲೆ ಕ್ಯಾನ್ಸಲ್ ಮಾಡೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಕ್ವಾಲಿಟಿ ಮತ್ತೆ ಅಮೌಂಟ್ ಎಲ್ಲ ಕಡಿಮೆನೆ ಇದ್ದಿದ್ರಿಂದ, ಕ್ವಾಲಿಟಿನೂ ಕೂಡ ಚೆನ್ನಾಗಿದ್ದಿದ್ರಿಂದ ಇರ್ಲಿ ಇಟ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡಿದೀನಿ. ಸೊ ಇದೊಂದು ಸ್ಕರ್ಟ್, ಪ್ಲೀಟೆಡ್ ಸ್ಕರ್ಟ್ ಅಂತಾನೆ ಹೇಳ್ಬೋದು. ಇದ್ರೂ ಅಮೌಂಟ್ ಅಷ್ಟೇನೆ ತುಂಬಾನೇ ಕಡಿಮೆ. ನೋಡಿ
ಈ ರೀತಿ ಬರುತ್ತೆ ಇದು ಪ್ಲೀಟೆಡ್ ಸ್ಕರ್ಟ್. ಸೊ ಈ ಸ್ಕರ್ಟ್ ಗೆ ನಾನು ಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಬ್ಲ್ಯಾಕ್ ಟಾಪ್ ನ ತರ್ಸ್ಕೊಂಡೆ. ಇದು ನಾನು ಇವಾಗ ನಿಮ್ಗೆ ತೋರ್ಸೋದಕ್ಕೆ ಅಷ್ಟು ಗೊತ್ತಾಗಲ್ಲ ತೋರ್ಸಿದ್ರೆ, ಬಟ್ ವೇರ್ ಮಾಡಿದಾಗ ಇದು ನೀಟಾಗಿ ಕುತ್ಕೊಳ್ಳುತ್ತೆ, ಅವಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಒಂದು ಟಾಪ್. ಸೊ ಇದಕ್ಕೆ ನಾನು ಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ಬಂದ್ಬಿಟ್ಟು ನೋಡಿ ಈ ರೀತಿಯಾಗಿದೆ. ಇದ್ರಲ್ಲಿ ಲುಕ್ ಬರೋದೇನಂದ್ರೆ ಈ ಸ್ಲೀವ್ ಇಂದನೇ ಈ ಒಂದು ಟಾಪ್ ಗೆ ಲುಕ್ ಅಂತ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪ್ಲೀಟೆಡ್ ನರ್ಗೆ ಎಲ್ಲ ಇಟ್ಕೊಂಡು ಸ್ಟಿಚ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಲೀವ್ ಇಂದನೇ ಈ ಒಂದು ಟಾಪ್ ಗೆ ಲುಕ್ ಬರೋದು ಅಂತಾನೆ ಹೇಳ್ಬೋದು. ಸೊ ಇದೆರಡನ್ನ ನಾನು ಪೇರ್ ಮಾಡಿ ಹಾಕೊಂಡಿದೀನಿ. ಹೇಗ್ ಕಾಣುತ್ತೆ ಮತ್ತೆ ಅದ್ರದ್ದು ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ. ಇವಾಗ ಇಲ್ಲಿ ನಂದು ಸ್ಕರ್ಟ್ ಮತ್ತೆ ಟಾಪ್ ನ ವೇರ್ ಮಾಡಿ ತೋರಿಸ್ತಿದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಕಾಲೇಜ್ಗೆ ಹೋಗೋ ಹುಡುಗಿಯರು ಮತ್ತೆ ಅವರಿಗೆಲ್ಲ ಈ ರೀತಿ ಚೆನ್ನಾಗಿರುತ್ತೆ ಡ್ರೆಸ್ ಆಫೀಸ್ ವೇರಿಗೆಲ್ಲ. ಸೊ ಇದು ಎರಡರದ್ದು ಸೇರಿ ನನಗೆ ಒಂದು ಅರೌಂಡ್ 350 ಅಮೌಂಟ್ ಆಯ್ತು. ಸೊ 350ಗೆ ನಾವು ಇಂತ ಒಳ್ಳೆ ಡ್ರೆಸ್ ನಾವು ಪರ್ಚೇಸ್ ಮಾಡಬಹುದು ಮೀಶೋದಲ್ಲಿ. ಇದೊಂದು ಏನದು ಫ್ರಾಕ್ ಅಂತಾನೆ ಹೇಳ್ಬೋದು, ಇಲ್ಲ ಲಾಂಗ್ ಡ್ರೆಸ್ ಅಂತಾನೆ ಹೇಳ್ಬೋದು, ಒಂದು ಟ್ರೆಡಿಷನಲ್ ವೇರ್ ಅಂತಾನೆ ಹೇಳ್ಬೋದು. ಈ ಡ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ನೋಡಿ ಈ ರೀತಿಯಾಗಿ ಬಂದಿದೆ. ಈ ರೀತಿ ಫುಲ್ ಫ್ರಾಕ್ ಬರುತ್ತೆ ಇದು. ಇದ್ರಲ್ಲಿ ಏನಂದ್ರೆ ಇಲ್ಲಿ ಥ್ರೆಡ್ ಮಿರರ್ ಕೊಟ್ಬಿಟ್ಟು ಒಂದ್ ಸಣ್ಣ ಸಣ್ಣದು ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಈ ಎಂಬ್ರಾಯ್ಡ್ರಿ ಇಂದಾನೆ ಈ ಡ್ರೆಸ್ಗೆ ಲುಕ್ ಅಂತಾನೆ ಹೇಳ್ಬೋದು. ಮತ್ತೆ ಡ್ರೆಸ್ ಫುಲ್ಲು ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಈ ರೀತಿ ಒಂದೊಂದು ಬೀಡ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಿಂದನೂ ಅಷ್ಟೇ ಒಂದು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಬರುತ್ತೆ. ಮತ್ತೆ ಈ ಡ್ರೆಸ್ಸಿಗೆ ಫುಲ್ ಸ್ಲೀವ್ ಬಂದಿದೆ. ಸ್ಲೀವ್ನು ಅಷ್ಟೇನೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫ್ರಂಟ್ ಸೈಡ್ ಗೆ ಈ ರೀತಿ ಬೀಡ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಬಂದ್ರೆ ಕಟ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟೈಯಿಂಗ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್. ಸೊ ಇದಿಷ್ಟು ಈ ಡ್ರೆಸ್. ಇನ್ನು ಈ ಡ್ರೆಸ್ ನ ಇದಿಷ್ಟೇನೆ ವೇರ್ ಮಾಡ್ಕೊಳ್ಬಹುದು. ಇಷ್ಟರಲ್ಲೇನೆ ಇದು ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನ ಇನ್ನ ಜಾಸ್ತಿ ನೀವು ಗ್ರ್ಯಾಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದುಪ್ಪಟ್ಟನ ವೇರ್ ಮಾಡ್ಕೊಂಡ್ರೆ ಇನ್ನ ಜಾಸ್ತಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಡ್ರೆಸ್ ಬಂದ್ಬಿಟ್ಟು. ಸೊ ಇದ್ ನೋಡ್ಬೋದು ಎಷ್ಟು ರಂಗೋಲಿ ಡಿಸೈನ್, ಟ್ರೆಡಿಷನಲ್ ಡಿಸೈನ್ ಅಂತಾನೆ ಹೇಳ್ಬೋದು. ಇದೆಲ್ಲ ಹಳೇ ಡಿಸೈನ್. ಸೊ ಅದು ಇವಾಗ ಟ್ರೆಂಡ್ ಆಗಿದೆ. ಈ ರೀತಿ ಒಂದು ದೊಡ್ಡ ದುಪ್ಪಟ್ಟ ಕೊಟ್ಟಿದ್ದಾರೆ. ದುಪ್ಪಟ್ಟಾಗಿ ಇಲ್ಲಿ ಲಾಸ್ಟ್ ಅಲ್ಲಿ ಈ ರೀತಿ ಒಂದು ಲೇಸ್ ನ ಸ್ಟಿಚ್ ಮಾಡಿದ್ದಾರೆ. ಸೊ ಈ ಒಂದು ಗ್ರ್ಯಾಂಡ್ ಡ್ರೆಸ್ ನಾವು ಹೊರಗಡೆ ತಗೊಳ್ತೀವಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಹೇಳ್ತಾರೆ, 1000, 1100. ನನಗಂತೂ 1500, 2000 ಹಾಗೆ ಆಗ್ಬಿಡುತ್ತೆ. ಹೊರಗಡೆ ನಾವು ಹೋಗಿ ಈ ರೀತಿ ಒಂದು ಡ್ರೆಸ್ ನ ತಗೊಳ್ತೀವಿ, ಈ ರೀತಿ ಒಂದು ಗ್ರ್ಯಾಂಡ್ ಲುಕ್ ಕೂಡ ಡ್ರೆಸ್ ನ ತಗೊಳ್ತೀವಿ ಅಂತ ಹೇಳಿದ್ರೆ. ಬಟ್ ಮೀಶೋದಲ್ಲಿ ಎಷ್ಟು ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳ್ತೀನಿ. ವೇರ್ ಮಾಡಿ ಅದು ಹೇಗ್ ಕಾಣ್ತಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ಬಿಟ್ಟು ಮತ್ತೆ ಮೀಶೋ ಇದರಲ್ಲಿ ಈ ಡ್ರೆಸ್ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ತಿಳಿಸ್ತೀನಿ. ಬಟ್ ಅಂಗಡಿ ಹೋಗಿ ತಗೊಳ್ತೀವಿ ಅಂತ ಹೇಳಿದ್ರೆ ಈ ಡ್ರೆಸ್ ನ ಒಂದು 1500 ಇಲ್ಲ 2 ಆದ್ರೂ ಕೊಡ್ಲೇಬೇಕು ನಾವು. ಅಷ್ಟು ಗ್ರ್ಯಾಂಡ್ ಆಗಿದೆ ಈ ಡ್ರೆಸ್. ಮತ್ತೆ ಕ್ವಾಲಿಟಿ ವೈಸ್ ಅಷ್ಟೇನೆ. ಇದನ್ನ ನಾನು ಆಲ್ರೆಡಿ ಯೂಸ್ ಮಾಡಿದೀನಿ. ಯುಗಾದಿಗೆ ತರ್ಸ್ಕೊಂಡಿರೋದು. ಒಂದು 2 ಸಾರಿ ಯೂಸ್ ಮಾಡಿದೀನಿ ಈ ಡ್ರೆಸ್ ನ. ಯೂಸ್ ಮಾಡಿ ವಾಶ್ ಕೂಡ ಆಗಿದೆ. ಸೊ ಏನು ಆಗಿಲ್ಲ, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಕಲರ್ ಹೋಗಿಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಈ ಡ್ರೆಸ್ ನ ನಾನು ಒಂದ್ 2-3 ಸಾರಿ ವೇರ್ ಮಾಡಿ ವಾಶ್ ಆಗಿದ್ರು ಕೂಡ ಈ ಡ್ರೆಸ್ ಕ್ವಾಲಿಟಿ ಹಾಗೆ ಇದೆ. ಕಲರ್ ಕೂಡ ಏನು ಆಗಿಲ್ಲ, ಫೇಡ್ ಅಂತೂ ಸ್ವಲ್ಪನೂ ಆಗಿಲ್ಲ. ಅಂಡ್ ಇದು ನನಗೆ 424 ರುಪೀಸ್ಗೆ ಇದು ಸಿಕ್ತು. ಅಂಡ್ ಇದ್ರಿಂದ ನಮ್ಗೆ ಒಂದು ಟ್ರೆಡಿಷನಲ್ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಇದೊಂದು ಡ್ರೆಸ್ ತರಿಸಿದೆ ಯುಗಾದಿಗೆನೆ. ಇದನ್ನು ಅಷ್ಟೇ ಒಂದ್ 2-3 ಸಾರಿ ಯೂಸ್ ಮಾಡಿದೀನಿ. ವಾಶ್ ಕೂಡ ಆಗಿದೆ ಇದ್ರದೂನು. ಇದು ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ಅಂತಾನು ಹೇಳ್ಬೋದು. ಮತ್ತೆ ಟಾಪ್, ಈ ರೀತಿ ಒಂದು ಟಾಪ್ ಬಂದಿದೆ ಉದ್ದಕ್ಕೆ. ಇಲ್ಲಿ ಫುಲ್ ಸ್ಲೀವ್ ಬರಲ್ಲ, ಒಂದು ಇಲ್ಲಿ ಎಲ್ಬೋ ವರ್ಗು ಸ್ಲೀವ್ ಬರುತ್ತೆ. ಮತ್ತೆ ಎಡ್ಜ್ ಅಲ್ಲಿ ಒಂದು ಲೇಸ್ ಹಾಕಿದ್ದಾರೆ. ಈ ರೀತಿ ತುಂಬಾನೇ ಚೆನ್ನಾಗಿದೆ ಇದು ಲೇಸು. ಮತ್ತೆ ಡ್ರೆಸ್ ಫುಲ್ಲು ಈ ರೀತಿ ಏನದು ಚೆಕ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇದ್ರದ್ದು ಪ್ಯಾಂಟ್ ಬಂದ್ಬಿಟ್ಟು ನೋಡ್ಬೋದು ಎಷ್ಟು ಅಗ್ಲವಾಗಿ ಫ್ರಿಲ್ ಎಲ್ಲ ಕೊಟ್ಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಲಾಸ್ಟಿಕ್ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಮತ್ತೆ ಇಲ್ಲಿ ಪ್ಯಾಂಟಿಗೆ ಇಲ್ಲಿ ಮಂಡಿವರೆಗೂ ಬಂದ್ಬಿಟ್ಟು ಮಂಡಿಯಿಂದ ಕೆಳಗಡೆಗೆ ಈ ರೀತಿ ಫ್ರಿಲ್ ಕೊಟ್ಟು ಒಂದು ಅಂಬ್ರಲಾ ಟೈಪ್ ಬಲೂನ್ ತರ ಕುತ್ಕೊಳ್ಳೋ ರೀತಿ ಮಾಡುತ್ತೆ ಈ ಡ್ರೆಸ್. ಮತ್ತೆ ಪ್ಯಾಂಟ್ ಎಡ್ಜಲ್ಲೂ ಅಷ್ಟೇನೆ ಈ ರೀತಿ ಒಂದು ಲೇಸ್ ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಪ್ಯಾಂಟು.
ಮತ್ತೆ ಇದಕ್ಕೊಂದು ಇದು ದುಪ್ಪಟ ಅಂತೂ ಫುಲ್ ದೊಡ್ಡದು ನೋಡಿ, ಎಷ್ಟು ದೊಡ್ಡದಿದೆ ದುಪ್ಪಟ ಅಂತ ಹೇಳ್ಬಿಟ್ಟು. ನೆಟ್ಟೆಡ್ ಅಲ್ಲಿ ಕೊಟ್ಟಿದ್ದಾರೆ, ಸಾಫ್ಟ್ ನೆಟ್ಟೆಡ್ ಕೂಡ ಇದು. ಮತ್ತೆ ಈ ಡ್ರೆಸ್ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ, ಈ ಬಟ್ಟೆ ಬಂದ್ಬಿಟ್ಟು ಕಾಟನ್ ಇದು. ಕಾಟನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾಟನ್ ಕಲರ್ ಹೋಗುತ್ತೆ, ಬಟ್ ನಾವು ಕಾಟನ್ ಡ್ರೆಸ್ ಏನಾದ್ರು ತಗೊಂಡಾಗ. ಬಟ್ ಇದು ಅಂತೂ ಸ್ವಲ್ಪನೂ ಕಲರ್ ಹೋಗ್ಲಿಲ್ಲ. ನಾನು ಇದು ಬ್ಲೂ ಇರೋದ್ರಿಂದ ಆಲ್ಮೋಸ್ಟ್ ಬ್ಲೂ ಕಲರ್ ಎಲ್ಲ ಕಲರ್ ಹೋಗುತ್ತೆ. ನಾನು ಇದನ್ನು ಹೋಗುತ್ತೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪನೂ ಕಲರ್ ಹೋಗ್ಲಿಲ್ಲ. ಮತ್ತೆ ಬಿಸ್ಲಿಗೂ ಹಾಕುನು ಅಷ್ಟೇ ಒಂದ್ ಸ್ವಲ್ಪನೂ ಫೇಡ್ ಆಗಿಲ್ಲ ಕಲರು. ತುಂಬಾನೇ ಚೆನ್ನಾಗಿದೆ. ಬಟ್ ಒಂದು ಡಿಫಾಲ್ಟ್ ಏನಂತೆ, ಇದು ಏನು ಇದು ಗ್ಲಿಟರ್ ಅಲ್ಲಿ ಏನ್ ಜಿಗ್ಜಾಗ್ ಮಾಡಿದ್ದಾರೆ ಗೋಲ್ಡ್ ಕಲರ್ ಅಲ್ಲಿ, ಇದೊಂದು ಸ್ವಲ್ಪ ವಾಶ್ ಮಾಡ್ತಾ ಮಾಡ್ತಾ ಕಲರ್ ಹೋಗ್ತಾ ಇದೆ. ಅಂದ್ರೆ ಫಸ್ಟ್ ವಾಶ್ ಅಲ್ಲಿ ಹೋಗ್ಲಿಲ್ಲ ಇದು. ಈಗ ನಾನು ಇದನ್ನ ಒಂದು 3 ವಾಶ್ ಮಾಡಿದೀನಿ ಆಲ್ರೆಡಿ. 3-4 ವಾಶ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಸ್ವಲ್ಪ ಇವಾಗ ಇದು ಏನು ಗ್ಲಿಟರ್ ಹಾಕಿದ್ದಾರೆ, ಇದು ಪ್ರಿಂಟೆಡ್ ಏನ್ ಬಂದಿದೆ ಇದು ಲೈನ್ಸ್, ಅದ್ರದ್ದು ಸ್ವಲ್ಪ ಅದು ಗೋಲ್ಡ್ ಕಲರ್ದು ಸ್ವಲ್ಪ ಇವಾಗ ಹೋಗ್ತಿದೆ. ಅದ್ ಬಿಟ್ರೆ ಈ ಡ್ರೆಸ್ ಕ್ವಾಲಿಟಿ ಅಂತೂ ಸೂಪರ್. ವೇರ್ ಮಾಡಿದಾಗ ಹೇಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಮತ್ತೆ ಇದು ನನ್ಗೆ ಎಷ್ಟು ಬೆಲೆಗೆ ಸಿಕ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ಒಂದು ಸಹಾರಾ ಸೆಟ್ ಅಥವಾ ಪ್ಲಾಜೋ ಸೆಟ್, ಇದೊಂದು ಡ್ರೆಸ್ ನನಗೆ ಒಂದು 400ಗೆ ಸಿಕ್ತು. ಇದೇ ಡ್ರೆಸ್ ನ ಹೊರಗಡೆ ಬೈ ಮಾಡಿದ್ರೆ ತುಂಬಾನೇ ಜಾಸ್ತಿನೇ ಇರ್ತಿತ್ತು. ಇದೊಂದು ಕೊನೆಯದಾಗಿ, ಇದು ಇವಾಗ ತರಿಸಿರೋದು. ಈ ಡ್ರೆಸ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಔಟ್ ಸೈಡ್ ಮಾಲ್ಗೆ ಅಥವಾ ಎಲ್ಲಾರು ಹೊರಗಡೆ ಹೋದಾಗ, ಟ್ರಿಪ್ ಗಳಿಗೆ ಹೋದಾಗೆಲ್ಲ ಈ ಡ್ರೆಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದೊಂದು ಡ್ರೆಸ್. ಇದು ಬಂದ್ಬಿಟ್ಟು ಫುಲ್ಲು ಬರಲ್ಲ, ಮತ್ತೆ ನೀ ಅಷ್ಟು ಬರಲ್ಲ, ಮೀಡಿಯಂ ಲೆಂತ್ ಬರುತ್ತೆ. ಅಂದ್ರೆ ನೀಯಿಂದ ಕೆಳಗ್ ಬರುತ್ತೆ ಸ್ವಲ್ಪ. ನಾರ್ಮಲ್ ಗೊತ್ತಲ್ವಾ ಮ್ಯಾಕ್ಸಿ ಡ್ರೆಸ್ ಗಳು ಯಾವ ರೀತಿ ಲೆಂತ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಅದೇ ರೀತಿ ಲೆಂತ್ ಬರುತ್ತೆ. ಇದಕ್ ನೋಡ್ಬೋದು ಇಲ್ಲಿ ಎಲಾಸ್ಟಿಕ್ ಇದೆ. ಇದು ಕೂಡ ನಮ್ಮ ಬಾಡಿ ಅಡ್ಜಸ್ಟ್ಮೆಂಟ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಸ್ಲೀವ್ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಫ್ರಿಲ್ ಕೊಟ್ಟಿದ್ದಾರೆ, ಒಂದು 3-4. ಅದಾದ್ಮೇಲೆ ಇಲ್ಲಿ ಎಲಾಸ್ಟಿಕ್ ಇದೆ ಎಡ್ಜ್ ಅಲ್ಲಿ. ಇದು ನಾವು ಎಷ್ಟಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಎಲ್ಬೋವರೆಗಾದ್ರೂ ಮಾಡ್ಕೊಳ್ಬಹುದು, ಇಲ್ಲ ಮೇಲೆ ಎತ್ಬಿಟ್ಟು ಇಲ್ಲಿಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನ ಈ ಸ್ಲೀವ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಮತ್ತೆ ಇದು ನೆಕ್ ಬಂದ್ಬಿಟ್ಟು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ಸೊ ಬ್ಯಾಕ್ ಮತ್ತೆ ಫ್ರಂಟ್ ಎರಡೂನು ಸ್ಕ್ವೇರ್ ಶೇಪ್ ಅಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೆಳಗ್ ಬಂದ್ಬಿಟ್ಟು ಇಲ್ಲಿ ಫುಲ್ ಕೆಳಗಡೆ ಸ್ವಲ್ಪ ಇಲ್ಲಿ ಫ್ರಿಲ್ ಗಳನ್ನ ಕೊಟ್ಕೊಂಡು ಇನ್ನೊಂದು ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ಅಷ್ಟೇನೆ, ವೇರ್ ಮಾಡಿದಾಗ ಸಖತ್ತಾಗಿ ಕಾಣುತ್ತೆ ಈ ಡ್ರೆಸ್ ಅಂತೂ. ಎಲ್ಲಾರು ಔಟಿಂಗ್ ಹೋದಾಗ, ಟ್ರಿಪ್ ಗಳಿಗೆ ಹೋದಾಗ, ರೆಸಾರ್ಟ್ ಗಳಿಗೆ ಹೋದಾಗ, ಮತ್ತೆ ಎಲ್ಲಾರು ಶಾಪಿಂಗ್ ಹೋದಾಗ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ವೇರ್ ಮಾಡಿದಾಗ ಹೇಗ್ ಕಾಣುತ್ತೆ, ಮತ್ತೆ ಇದು ನನಗೆ ಎಷ್ಟು ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತೀನಿ ನಿಮ್ಗೆ. ಈ ಡ್ರೆಸ್ ಅಂತೂ ನಾವು ಹೊರಗಡೆ ತಗೊಳ್ತೀವಿ ಅಂತ ಹೇಳಿದ್ರೆ ಅರೌಂಡ್ 1000-1500 ಆಗೇ ಆಗುತ್ತೆ. ಬಟ್ ಇದು ಮೀಶೋದಲ್ಲಿ ತುಂಬಾನೇ ಕಡಿಮೆ ಬೆಲೆಗೆ ಸಿಕ್ತು ನನ್ಗೆ. ಸೊ ಎಷ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು, ಎಷ್ಟು ಬೆಲೆಗೆ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ಗೆ ಇದಿಷ್ಟು ಡ್ರೆಸ್ ಅಲ್ಲಿ ನನ್ಗೊಂದು ಬೇಜಾರಾಗಿದ್ದು ಅಂದ್ರೆ ಇದೇನೆ. ಅದೇ ಇದು ಸ್ವಲ್ಪ ಗ್ಲಿಟರ್ ಹೋಗ್ತಲ್ಲ, ಇದೊಂದೇ ನನ್ಗೆ ಡಿಫಾಲ್ಟ್ ಆಗಿದ್ದು. ಈ ಡ್ರೆಸ್ ಏನ್ ನೋಡ್ತಿದ್ದೀರಾ, ಇದಂತೂ ತುಂಬಾನೇ ಚೆನ್ನಾಗಿ ಕಾಣ್ತಿತ್ತು ಡ್ರೆಸ್. ಅಂಡ್ ಇದ್ರ ಬೆಲೆ ನೋಡಿದ್ರೆ ಎಲ್ಲಾ ಡ್ರೆಸ್ಗಿನ್ನ ಇದೇ ತುಂಬಾನೇ ಕಡಿಮೆ ಇತ್ತು. 248 ರುಪೀಸ್ ಇತ್ತು. ಇದನ್ನೇ ನಾವು ಹೊರಗಡೆ ತಗೊಂಡಿದ್ರೆ 1000-1500 ಹೇಳ್ತಿದ್ರು. ನೋಡಿದ್ರಲ್ವಾ, ಇದಿಷ್ಟು ಡ್ರೆಸ್ ಗಳನ್ನ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದೆ. ಇದ್ರಲ್ಲಿ ಕೆಲವೊಂದಷ್ಟು ಡ್ರೆಸ್ ನ ಯೂಸ್ ಮಾಡಿದೀನಿ, ಆಲ್ರೆಡಿ ವಾಶ್ ಆಗಿದೆ. ಕೆಲವೊಂದ್ ಡ್ರೆಸ್ ಇವಾಗ ತರಿಸ್ಕೊಂಡಿದೀನಿ. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋ ಕೆಲವೊಂದಷ್ಟು ವಿಷಯಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನಿಮ್ಗೆ ಯಾರಿಗಾದ್ರೂ ಇಲ್ಲಿ ಇರೋ ಡ್ರೆಸ್ ಗಳಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿ ನೀವು ಬೈ ಮಾಡ್ಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಆ ಲಿಂಕ್ ಮುಖಾಂತರ ನೀವು ಬೈ ಮಾಡ್ಕೊಳ್ಬಹುದು. ಸೊ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ. ಮತ್ತೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.